ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸೆಕ್ರೆಟರಿ ಅವರ 7 ವರ್ಷದ ಅಧಿಕಾರ ಅವಧಿಯಲ್ಲಿ ತುಂಬ ಅವ್ಯವಹಾರಗಳು ನಡೆದಿದೆ. ಈಗ ಹೊಸ ಬಾಡಿ ಬಂದಮೇಲೆ ಅವರು ಎಲ್ಲನೂ ಕೇಳ್ತಾ ಇರೋದ್ರಿಂದ ಅವ್ರಿಗೆ ಬೆಲೆ ಕೊಡ್ದನೆಯ ಅವ್ರ ಮೇಲೆ ದುರ್ವರ್ತನೆ ಇಟ್ಕೊಂಡು ಇವರು ಕಂಪ್ಲೇಂಟ್ ಕೊಡೋದು, ಪಾಪ ಅವರು ಕಂಪ್ಲೇಂಟ್ ಕೊಡೋದು, ಈ ಥರ ಮಾಡ್ತಾ ಇದ್ದಾರೆ. ನೆನೆ ಸೂಪರ್ವೈಸರ್ಗಳು ಹಾಗೂ DMO ಅವರೆಲ್ಲ ಬಂದಿದ್ದರು. ಎಲ್ಲನೂ 9 ತಿಂಗಳದ್ದು ಮಾತ್ರ ನಾವು ತನಿಖೆ ಮಾಡೋದು, 9 ತಿಂಗಳು ತನಿಖೆ ಮಾಡಿದ್ರು ಸರಿಯಾಗಿ ಲೆಕ್ಕಪತ್ರ ಕೊಡಲಿಲ್ಲ. ಕೊನೆಗೆ ಏನು ಮಾಡಿದ್ರು, ನಮಗೆ ಲೋಕಲ್ ಸೇಲ್ ಅಳ್ಸೋಕ್ಕೆ ಒಂದು ಜನ ತಗೊಳ್ಳಿ ಅಂತ ಬಾಡಿಯವ್ರು ತೀರ್ಮಾನ ಮಾಡಿದ್ರು. ಅದಕ್ಕೂ ಒಪ್ಕೊಂಡು ರೆಗ್ಯುಲೇಷನ್ ಎಲ್ಲ ಬರೆದ್ರು. ಮೆಂಬರ್ಗಳು ಸೈನ್ ಹಾಕಬೇಕಾಗಿತ್ತು, ರೆಡಿ ಇದ್ದರು. ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೋದವರು ಸೆಕ್ರೆಟರಿ ಕದ್ದೋದವ್ರು ಬರಲಿಲ್ಲ. ಸೂಪರ್ವೈಸರ್ಗಳು ಕಾದು ಸಾಕಾಗಿ 6 ಗಂಟೆ ಕಾದ್ರು, ನೀವೇನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಬೇಜಾರಾಗಿ ಹೋದರು. ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದರು, ಹಾಲು ಅಳ್ಸೋರಿಗೆ ತೊಂದರೆ ಕೊಡೋದು ಬೇಡಿ, ನೀವೇನದು ಆ ದಾಖಲಾತಿಗಳು ಅವ್ರು ಕೊಡಮ್ಮ, ನೀನು ಅವರು AR ಕೊಡಲಿ, ಎಲ್ಲರೂ ಕೋರ್ಟ್ಗೆ ಹಾಕೊಂಡು ತನಿಖೆ ಮಾಡಿಸ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಆಯಿತು ಸರ್ ನಾನು ಕೊಡ್ತೀನಿ, 7 ಗಂಟೆ ಮೇಲೆ ಕೊಡ್ತೀನಿ ಅಂದರು. ಕೊಡಲಿಲ್ಲ, ಆಗಲೂ ಕೊಡಲಿಲ್ಲ. ಕೊನೆಗೆ ಡೈರಿ ಬೀಗನೇ ಹಾಕ್ತಾನೆ ಹಂಗೆ ಬಿಟ್ಬಿಟ್ಟು ಹೋದ್ರು. ಮೆಂಬರ್ಗಳು ನಾವು ಮೆಂಬರ್ ಆಗಿದ್ದು ಡೈರಿ ಬೀಗ ಹಾಕೊಳ್ತಾನೆ ಹೋದಲ್ಲ ಅಂದ್ಬಿಟ್ಟು ಅವರೇ ಬೀಗ ಹಾಕಿ ಅವರ ಸಿಬ್ಬಂದಿಗಳ ಕೈಲಿ ಬೀಗ ಕೊಟ್ಬಿಟ್ಟು ನೋಡಿ ಹಾಲು ಎಲ್ಲ ತಗೊಂಡೋಗ ಕೊಟ್ಬಿಟ್ಟು, ಆಮೇಲೆ ಅವ್ರಿಗೆ ಸಂಬಂಧಪಟ್ಟ ಸೂಪರ್ವೈಸರ್ಗೆಲ್ಲ ವಾಟ್ಸಪ್ಪಲ್ಲಿ ನೋಡಿ ನಿಮ್ಮ ಬೀಗ ಕೊಟ್ಟಿದ್ದೀವಿ, ನೀಟಾಗಿ ಬೀಗ ಹಾಕ್ಕೊಟ್ಟಿದ್ದೀವಿ ಅಂತ ಮಾಡಿದ್ರು. ನಮ್ಮ ಡೈರಿಲಿ 7 ವರ್ಷದಿಂದ ಸುಮಾರಾಗಿ ನಮ್ಮ ದಪ್ಪಗೆ ಲೆಕ್ಕ ಹಾಕಬೇಕು ಅಂದರೆ ಒಂದು 70-80 ಲಕ್ಷ ಅವ್ಯವಹಾರ ಆಗಿದೆ. ಇದ್ರ ಬಗ್ಗೆ ಹಾಲು ಉತ್ಪಾದಕರ ಮೇಲಧಿಕಾರಿಗಳು ಯಾರು ಇದ್ದಾರೋ, ಸೂಪರ್ವೈಸರ್, DM ಅಲ್ಲಿ AR ಅವರು, ಅದ್ರ ಬಗ್ಗೆ ನಮ್ಮ ಹಾಲು ಉತ್ಪಾದಕರಿಗೆ ಸರಿಯಾದ ತನಿಖೆ ನಡೆಸಿ ನಮಗೆ ಏನು ಮೋಸ ಆಗೋದನ್ನು ನ್ಯಾಯ ಒದಗಿಸ್ಕೊಡ್ಬೇಕು. ಇದನ್ನ ನಾವು ಹಾಲು ಉತ್ಪಾದಕ ಸಂಘದ ಪರವಾಗಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಸೂಪರ್ವೈಸರು ಅವ್ರ ಕಡೆಗೆ ಮಿಂಗಲ್ ಆಗವ್ರೆ, DMO ಅವ್ರ ಕಡೆಗೆ ಮಿಂಗಲ್ ಆಗವ್ರೆ, AR ಅವ್ರ ಕಡೆ ಮಿಂಗಲ್ ಆಗಿದ್ದಾರೆ. ನಾವು ತಾಳ್ಮೆಯಿಂದ ರೈತರುಗಳು ಬಾಡಿ ಬಂದು ಒಂದು ತಿಂಗಳಾದ್ರೂ ತಡ್ರಿ ನಿಧಾನ ಕೇಳೋಣ ಅಂದ್ರೆ ಸೂಪರ್ವೈಸರ್ಗಳು ನೆನ್ನೆ ಬರೀ ನಾಟಕನ ಹೇಳ್ಬಿಟ್ರು. ಕಳ್ಳಾಟವ ತಗೊಳಂಗಿಲ್ಲ ಅಂದ್ರು, ಲೋಕಲ್ ಸೇರು ತಗೊಳಂಗಿಲ್ಲ ಅಂದ್ರು, ಆಮೇಲೆ ತಗೋತೀವಿ ಅಂದ್ರು. ಆಯ್ತಾ, ಅದು ತೀರ್ಮಾನ ಆಯ್ತು. ಕೊನೆಗೆ ಏನಾಯ್ತು, ಆಯ್ತಪ್ಪ ರೆಗ್ಯುಲೇಷನ್ ಮಾಡೋಣ, ಎಲ್ಲ ಒಪ್ಕೊಂಡ್ರೆ ಆಯ್ತು. ARಗೆ ನೀವು ಇದು ಮಾಡೋಕ್ಕೆ ನಾವು ಏನು ಬೇಕು, ಸ್ಟೇಟ್ಮೆಂಟ್ ಬೇಕೋ, ದಾಖಲಾತಿ ಬೇಕೋ ತರಿಸ್ಕೊಡ್ತೀನಿ ಅಂತ ಅಂದ್ರು. ಆಯ್ತು ತರಿಸ್ಕೊಡಿ ಅಂತ ಕೂತ್ಕೊಂಡು, ಆಯ್ತು ಬರ್ತೀನಿ ತರಿಸ್ಕೊಡ್ತೀನಿ, ರೆಗ್ಯುಲೇಷನ್ ಬುಕ್ ಸೈನ್ ಹಾಕ್ಬೇಕು, ರೆಡಿ ಆಯ್ತು. ಅಷ್ಟೊಂದು ಮನೆಗೆ ಹೋಗಿ ಸೆಕ್ರೆಟರಿ ಬರಲಿಲ್ಲ. ಅವರು ಪಾಪ ಕಾದು ಸೂಪರ್ವೈಸರು ಮನೆಗೆ ಹೋದ್ರು. ಮತ್ತೆ ಫೋನ್ ಮಾಡಿದ್ರೆ ನಿಮ್ಗೆ ಸಂಜೆ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತಾರೆ ಅಂದ್ರು. ನಾವು ಮೇಲ್ಮಟ್ಟಕ್ಕೆ ಹೋಗ್ಬೇಕು, ನಮ್ಗೆ ದಾಖಲಾತಿ ಬೇಕಲ್ವಾ. ಇವರು ರೆಗ್ಯುಲೇಷನ್ ಮಾಡಿ ತಗೊಂಡೋಗಿ ಕೊಡೋಣ ಅಂದ್ರೆ ರೆಗ್ಯುಲೇಷನ್ ಬುಕ್ಗೆ ಸೈನ್ ಹಾಕ್ತೀನಿ, ಸೆಕ್ರೆಟರಿನೇ ಕೊಡ್ತಾರೆ. ನಾವು ಯಾರ ಹತ್ರ ಹೋಗಿ ಕೇಳೋದು? ಇದ್ರ ಬಗ್ಗೆ ಮೇಲ್ಮಟ್ಟದಲ್ಲಿ ಯಾರಿದ್ರು AR ಅವರು ಎಲ್ಲವ ಬಂದು ಪರಿಶೀಲಿಸಿ ನಮ್ಗೇನು ಆ 7 ವರ್ಷದಿಂದ ಅನ್ಯಾಯ ಆಗೋದು ಡೈರಿಗೆ, ಅದು 1 ರೂಪಾಯಿ ಅನ್ಯಾಯ ಆಗಿದ್ರು 10 ಲಕ್ಷ ಅಲ್ಲ 1 ಕೋಟಿ ಅವ್ಯವಹಾರ ಇದ್ರು, ಅವ್ರ ಆಸ್ತಿ ಮಾರಾದ್ರೂ ನಮ್ಮ ರೈತರಿಗೆ ಹಂಚಿಸ್ಬೇಕು ಅಂತ ನಾನು ಹಾಲು ಉತ್ಪಾದಕ ಸಂಘದ ಪರವಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇನ್ನೊಬ್ರು ಯಾರು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಮಾತಾಡ್ರಪ್ಪ.